ಸ್ನೇಹಿತರೆ, ಒಮ್ಮೆ ಊಹಿಸಿ ನೋಡಿ, ಒಂದು ದೇಶವಿದೆ, ಅಲ್ಲಿ ವೈಟ್ ಡೇ ಅನ್ನು ಬಹಳ ಘನತೆಯಿಂದ ಆಚರಿಸುತ್ತಾರೆ. ಆದರೆ ಯಾರಿಗಾದರೂ ತೂಕ ಹೆಚ್ಚಾದರೆ ಅದನ್ನು ಸುಮಾರು ಅಪರಾಧವೆಂದೇ ಭಾವಿಸುತ್ತಾರೆ. 4 ಎಂಬ ಸಂಖ್ಯೆಯನ್ನು ನೋಡಿದರೆ ಜನರು ಭಯಪಟ್ಟು ನಡುಗುತ್ತಾರೆ. ಕೆಂಪು ಬಣ್ಣದ ಪೆನ್ನು ಕಾಣಿಸುವುದು ಬಹಳ ಕಷ್ಟ. ಪೆಟ್ ಕ್ಯಾಫ್ಗಳಲ್ಲಿ ನಾಯಿಗಳು, ಬೆಕ್ಕುಗಳು, ಕೆಲವು ಸ್ಥಳಗಳಲ್ಲಿ ಕುರಿಗಳೊಂದಿಗೆ ಆಡುತ್ತಾ ಸಮಯವನ್ನು ಬಹಳ ಸುಖವಾಗಿ ಕಳೆಯಬಹುದು. ಲಕ್ಷಾಂತರ ಕ್ಯಾಫ್ಗಳಿದ್ದರೂ ಅಲ್ಲಿನ ಜನರು ಕಾಫಿಗಿಂತ ಸೋಜು ಹೆಚ್ಚು ಇಷ್ಟಪಡುತ್ತಾರೆ. ಹೌದು ಸ್ನೇಹಿತರೆ, ನಾವು ಮಾತನಾಡುತ್ತಿರುವುದು ದಕ್ಷಿಣ ಕೊರಿಯಾ ಬಗ್ಗೆ. ಆದರೆ ವಿಡಿಯೋವನ್ನು ಮೊದಲು ಮಾಡುವ ಮುನ್ನ ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ಬರುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಬಟನ್ ಒತ್ತಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ. ಆದ್ದರಿಂದ ಇಂತಹ ಆಸಕ್ತಿಕರ ವಿಡಿಯೋಗಳು ನಿಮಗೆ ಮುಂಚಿತವಾಗಿ ಬರುತ್ತವೆ. ದಕ್ಷಿಣ ಕೊರಿಯಾ ಕಿಮ್ಚಿ ಸಂಸ್ಕೃತಿ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದಿಂದ ತುಂಬಿದ ಒಂದು ಅದ್ಭುತ ದೇಶ. ಸಣ್ಣ ದೇಶವಾದರೂ ಸಂಸ್ಕೃತಿ ಮತ್ತು ಆವಿಷ್ಕಾರಗಳಲ್ಲಿ ಪ್ರಪಂಚದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನವನ್ನು ಸಂಪಾದಿಸಿಕೊಂಡಿದೆ. ಇಲ್ಲಿ ತಂತ್ರಜ್ಞಾನ ಮತ್ತು ಸಂಪ್ರದಾಯಗಳು ಕೈಜೋಡಿಸಿ ಒಂದಕ್ಕೊಂದು ಸಹಾಯವಾಗಿ ನಡೆಯುತ್ತವೆ. ಅಧಿಕೃತವಾಗಿ ಈ ದೇಶವನ್ನು ರಿಪಬ್ಲಿಕ್ ಆಫ್ ಕೊರಿಯಾ ಎಂದು ಕರೆಯುತ್ತಾರೆ. ಇದು ಪೂರ್ವ ಏಷ್ಯಾದಲ್ಲಿ ಇದೆ. ಕೊರಿಯಾ ದ್ವೀಪಕಲ್ಪದ ದಕ್ಷಿಣ ಭಾಗದಲ್ಲಿದೆ. ಉತ್ತರ ದಿಕ್ಕಿನಲ್ಲಿ ಉತ್ತರ ಕೊರಿಯಾದೊಂದಿಗೆ ಗಡಿಯಿದೆ. ಉಳಿದ 3 ಬದಿಗಳಲ್ಲಿ ಸಮುದ್ರಗಳು ಸುತ್ತುವರೆದಿವೆ. ಈ ದೇಶದ ಜನಸಂಖ್ಯೆ ಸುಮಾರು 5.16 ಕೋಟಿ ಜನರಿದ್ದಾರೆ. ಅವರಲ್ಲಿ 81.5% ಜನರು ನಗರಗಳಲ್ಲಿ ವಾಸಿಸುತ್ತಿದ್ದಾರೆ. ಕೇವಲ 18.5% ಜನರು ಮಾತ್ರ ಗ್ರಾಮೀಣ ಪ್ರದೇಶಗಳಲ್ಲಿದ್ದಾರೆ. ದೇಶದ ಜನಸಂಖ್ಯೆಯಲ್ಲಿ 5.26% ಜನರು ವಿದೇಶೀಯರು. ಅವರು ಚೀನಾ, ವಿಯೆಟ್ನಾಂ, ಅಮೆರಿಕ, ಭಾರತ, ಪಾಕಿಸ್ತಾನ, ನೇಪಾಳ, ಇಂಡೋನೇಷ್ಯಾ ಮುಂತಾದ ದೇಶಗಳಿಂದ ಬಂದಿದ್ದಾರೆ. ಈ ದೇಶದ ಅಧಿಕೃತ ಭಾಷೆ ಕೊರಿಯನ್. ಕೊರಿಯನ್ ಸಂಕೇತ ಭಾಷೆಯನ್ನು ಅಧಿಕೃತವಾಗಿ ಗುರುತಿಸಲಾಗಿದೆ. ಕೊರಿಯಾ ಲಿಪಿಯಾದ ಹಂಗುಲ್ ಪ್ರಪಂಚದಲ್ಲೇ ಅತ್ಯಂತ ವೈಜ್ಞಾನಿಕ ಲಿಖಿತ ವ್ಯವಸ್ಥೆಗಳಲ್ಲಿ ಒಂದು. ಆದರೆ ಅದನ್ನು ಕಲಿಯುವುದು ಬಹಳ ಕಷ್ಟ ಎಂದು ಅನೇಕರು ಹೇಳುತ್ತಾರೆ. ಈ ದೇಶದ ರಾಜಧಾನಿ ಸಿಯೋಲ್. ಇದು ಅತ್ಯಂತ ಅಭಿವೃದ್ಧಿ ಹೊಂದಿದ ತಂತ್ರಜ್ಞಾನದಲ್ಲಿ ಅತ್ಯುನ್ನತ ಮಟ್ಟದಲ್ಲಿರುವ ನಗರ. ಪದೇ ಪದೇ ಇದನ್ನು ಟೆಕ್ ಕ್ಯಾಪಿಟಲ್ ಎಂದು ಕರೆಯುತ್ತಾರೆ. ನಿಯಾನ್ ಲೈಟ್ಗಳು ಬೆಳಗುತ್ತಿರುವ ರಾತ್ರಿಗಳು, ವೇಗವಂತ ಜೀವನ ಶೈಲಿ, ಚಾರಿತ್ರಿಕ ಬೀದಿಗಳು ಇವೆಲ್ಲವೂ ಕಲೆತು ಸಿಯೋಲ್ಗೆ ಒಂದು ವಿಶೇಷ ಅನುಭವವನ್ನು ನೀಡುತ್ತವೆ. ಇದು ದೇಶದ ಅತಿದೊಡ್ಡ ನಗರ ಮಾತ್ರವಲ್ಲ, ಪ್ರಪಂಚದ ಅತಿದೊಡ್ಡ ಮೆಟ್ರೋಪಾಲಿಟನ್ ನಗರಗಳಲ್ಲಿ ಒಂದು ಕೂಡ. ಇಲ್ಲಿ ಸುಮಾರು 30 ಬಿಲಿಯನೇರ್ಗಳು ವಾಸಿಸುತ್ತಿದ್ದಾರೆ. ಆದರೆ ಈ ದೇಶ ಎಂದಿಗೂ ಇಷ್ಟು ಅಭಿವೃದ್ಧಿ ಹೊಂದಿರಲಿಲ್ಲ. 1950ರಲ್ಲಿ ಕೊರಿಯಾ ಯುದ್ಧವು ದಕ್ಷಿಣ ಕೊರಿಯಾವನ್ನು ಪೂರ್ಣವಾಗಿ ನಾಶ ಮಾಡಿತು. 3 ವರ್ಷಗಳ ಧ್ವಂಸದ ನಂತರ 1953ರಲ್ಲಿ ಶಾಂತಿ ಏರ್ಪಟ್ಟಿತು. ಆ ಸಮಯದಲ್ಲಿ ದೇಶ ಬಹಳ ದಾರುಣವಾದ, ಬಾಧಾಕರ ಪರಿಸ್ಥಿತಿಯಲ್ಲಿತ್ತು. ಆದರೆ ಅಲ್ಲಿನ ಜನರು ಮಾಡಿದ ಕಠಿಣ ಕಷ್ಟ, ಅವಿರತ ಪ್ರಯತ್ನಗಳಿಂದ ಕೇವಲ ಕೆಲವು ದಶಕಗಳಲ್ಲೇ ಪ್ರಪಂಚದ ಅತ್ಯುನ್ನತ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿ ಮಾರ್ಪಟ್ಟಿತು. ಇದು ನಿಜವಾಗಿಯೂ ಒಂದು ಅದ್ಭುತ ಪುನರ್ನಿರ್ಮಾಣ. ಈ ಬದಲಾವಣೆಯಲ್ಲಿ ತಂತ್ರಜ್ಞಾನವು ಬಹಳ ಮುಖ್ಯ ಪಾತ್ರ ವಹಿಸಿತು. ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್, ಎಸ್ಕೆ ಹೈನಿಕ್ಸ್, ಹ್ಯುಂಡಾಯ್ ಮೋಟಾರ್ಸ್, ಎಲ್ಜಿ, ಪೋಸ್ಕೋ ಮುಂತಾದ ಕಂಪನಿಗಳು ಪ್ರಪಂಚ ಮಟ್ಟದಲ್ಲಿ ನಾಯಕತ್ವ ವಹಿಸುತ್ತಿವೆ. ಪ್ರಸ್ತುತ ದಕ್ಷಿಣ ಕೊರಿಯಾ ತೈವಾನ್ ನಂತರ ಪ್ರಪಂಚದಲ್ಲಿ 2ನೇ ಅತಿದೊಡ್ಡ ಸೆಮಿಕಂಡಕ್ಟರ್ ರಫ್ತು ಮಾಡುವ ದೇಶವಾಗಿ ನಿಲ್ಲುತ್ತಿದೆ. 2012ರಲ್ಲಿ ಈ ದೇಶವು ಪ್ರಪಂಚವನ್ನು ಆಶ್ಚರ್ಯಗೊಳಿಸಿತು. ಜೈಲುಗಳಲ್ಲಿ ಕ್ಯಾಮೆರಾಗಳು, ಮೋಷನ್ ಸೆನ್ಸರ್ಗಳು, ಎಐ ಆಧಾರಿತ ವರ್ತನೆ ಗುರುತಿಸುವ ವ್ಯವಸ್ಥೆಗಳೊಂದಿಗೆ ರೋಬೋಟ್ ಗಾರ್ಡುಗಳನ್ನು ನಿಯೋಜಿಸಿತು. ಇಂತಹ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಿತು. ದಕ್ಷಿಣ ಕೊರಿಯಾದಲ್ಲಿ ಯಾರ ರಕ್ತಗುಂಪು ಎಂದು ಕೇಳುವುದು ಸಾಮಾನ್ಯ ವಿಷಯ, ಏಕೆಂದರೆ ರಕ್ತಗುಂಪನ್ನು ಆಧರಿಸಿ ವ್ಯಕ್ತಿತ್ವ ಲಕ್ಷಣಗಳನ್ನು ಸಂಯೋಜಿಸಿ ನೋಡುತ್ತಾರೆ. ಅದೇ ರೀತಿ ಒಂದೇ ಇಂಟಿಪೇಯರ್ ಇರುವವರನ್ನು ವಿವಾಹವಾಗುವುದನ್ನು ಸಾಂಸ್ಕೃತಿಕ ಕಾರಣಗಳಿಂದ ಸಾಮಾನ್ಯವಾಗಿ ತಪ್ಪಿಸುತ್ತಾರೆ. ಇಲ್ಲಿ ವಯಸ್ಸು ಲೆಕ್ಕಹಾಕುವ ವಿಧಾನವು ಇತರ ದೇಶಗಳಿಗೆ ಹೋಲಿಸಿದರೆ ಬಹಳ ವಿಭಿನ್ನ. ಶಿಶು ಹುಟ್ಟಿದಾಗಿನಿಂದ 1 ವರ್ಷ ಎಂದು ಲೆಕ್ಕಿಸುತ್ತಾರೆ. ಗರ್ಭದಲ್ಲಿ ಕಳೆದ ಕಾಲವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾರೆ. ಇದನ್ನು ಕೊರಿಯನ್ ಏಜ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ಸೌಂದರ್ಯದ ಬಗ್ಗೆ ಇಲ್ಲಿನ ಬ್ಯೂಟಿ ಸ್ಟ್ಯಾಂಡರ್ಡ್ಗಳು ಬಹಳ ಕಠಿಣವಾಗಿವೆ. ಸಣ್ಣಗೆ, ಬಿಳಿಯಾಗಿರುವುದನ್ನು ಆದರ್ಶವೆಂದು ಭಾವಿಸುತ್ತಾರೆ. ತೂಕ ಹೆಚ್ಚಾದರೆ ತೀವ್ರವಾಗಿ ವಿಮರ್ಶಿಸಲ್ಪಡುತ್ತದೆ. ಜನರು ತಮ್ಮ ಬಾಹ್ಯ ರೂಪದ ಬಗ್ಗೆ ಬಹಳ ಸ್ಪೃಹೆಯಿಂದಿರುತ್ತಾರೆ. ಕಾಸ್ಮೆಟಿಕ್ ಸರ್ಜರಿ ಇಲ್ಲಿ ಬಹಳ ಸಾಮಾನ್ಯ. ನಿಜವಾಗಿಯೂ ದಕ್ಷಿಣ ಕೊರಿಯಾವನ್ನು ಪ್ಲಾಸ್ಟಿಕ್ ಸರ್ಜರಿ ರಾಜಧಾನಿ ಎಂದು ಕರೆಯುತ್ತಾರೆ. ಆಸಕ್ತಿಕರ ವಿಷಯವೇನೆಂದರೆ, ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ಗ್ರಾಜ್ಯುಯೇಷನ್ ಗಿಫ್ಟ್ನಂತೆ ಕಾಸ್ಮೆಟಿಕ್ ಸರ್ಜರಿ ನೀಡುತ್ತಾರೆ.
ಮಹಿಳೆಯರಿಗಿಂತ ಪುರುಷರು ಕೂಡ ಸೌಂದರ್ಯ ಸಾಧನಗಳ ಮೇಲೆ ಹೆಚ್ಚು ಖರ್ಚು ಮಾಡುತ್ತಾರೆ. ಇದು ಅವರ ಸಮಾಜದಲ್ಲಿ ಸೌಂದರ್ಯ ಎಷ್ಟು ಮುಖ್ಯ ಎಂಬುದನ್ನು ತೋರಿಸುತ್ತದೆ. ದಕ್ಷಿಣ ಕೊರಿಯಾದಲ್ಲಿ ಅಕ್ಷರಾಸ್ಯತೆ ದರ 98.8%. ಪ್ರಪಂಚ ಪ್ರಖ್ಯಾತ ಯೂನಿವರ್ಸಿಟಿಗಳು ಇಲ್ಲಿವೆ. ಆದರೆ ಕೆಲವು ನಂಬಿಕೆಗಳು ಬಹಳ ವಿಚಿತ್ರವಾಗಿವೆ. ಉದಾಹರಣೆಗೆ, ರಾತ್ರಿಯಿಡೀ ಫ್ಯಾನ್ ನಡೆಸುತ್ತಾ ನಿದ್ದೆ ಮಾಡುವುದು ಅಪಾಯಕಾರಿ ಎಂದು ಅನೇಕರು ನಂಬುತ್ತಾರೆ. ಇದನ್ನು ಫ್ಯಾನ್ ಡೆತ್ ಎಂದು ಕರೆಯುತ್ತಾರೆ. ಸಂಖ್ಯೆ 4ರ ಬಗ್ಗೆ ಕೂಡ ಜನರು ಬಹಳ ಭಯಪಡುತ್ತಾರೆ, ಏಕೆಂದರೆ ಅದು ಮರಣವನ್ನು ಸೂಚಿಸುತ್ತದೆ ಎಂಬ ನಂಬಿಕೆ. ಕಟ್ಟಡಗಳಲ್ಲಿ 4ನೇ ಮಹಡಿಯನ್ನು ತರಚೂ ಬಿಡುತ್ತಾರೆ. ಹೆಸರುಗಳನ್ನು ಕೆಂಪು ಸಿರಾದಿಂದ ಬರೆಯುವುದನ್ನು ನಿಲ್ಲಿಸುತ್ತಾರೆ, ಏಕೆಂದರೆ ಅದು ಅಪಾಯ ಅಥವಾ ಮರಣವನ್ನು ಸೂಚಿಸುತ್ತದೆ. ಅದೇ ಸಮಯದಲ್ಲಿ ಹಂದಿ ಬಗ್ಗೆ ಕನಸು ಬಂದರೆ ಅದು ಒಳ್ಳೆಯ ಅದೃಷ್ಟದ ಸಂಕೇತವೆಂದು ಭಾವಿಸುತ್ತಾರೆ. ದಕ್ಷಿಣ ಕೊರಿಯಾದಲ್ಲಿ 1,00,000ಕ್ಕಿಂತ ಹೆಚ್ಚು ಕ್ಯಾಫೆಗಳಿವೆ, ಆದರೆ ಅವುಗಳಲ್ಲಿ ಅತ್ಯಂತ ವಿಶೇಷವಾದವು ಪೆಟ್ ಕ್ಯಾಫೆಗಳು. ಅಲ್ಲಿ ನಾಯಿಗಳು, ಬೆಕ್ಕುಗಳು, ಕೆಲವು ಸ್ಥಳಗಳಲ್ಲಿ ಕುರಿಗಳೊಂದಿಗೆ ಆಡಬಹುದು. ಇಂತಹ ಕ್ಯಾಫೆಗಳು ಯುವಕರಿಗೆ ಬಹಳ ಇಷ್ಟ. ದಕ್ಷಿಣ ಕೊರಿಯಾ ಬಗ್ಗೆ ಮಾತನಾಡುವಾಗ ಕೆ-ಪಾಪ್ ಅನ್ನು ಬಿಡುವುದು ಅಸಾಧ್ಯ. 1900ರಿಂದ ವಿಶೇಷವಾಗಿ 2010ರ ನಂತರ ಸೋಷಿಯಲ್ ಮೀಡಿಯಾ ಬಂದ ನಂತರ ಕೆ-ಪಾಪ್ ಪ್ರಪಂಚವನ್ನು ಜಯಿಸಿತು. BTS, ಬ್ಲ್ಯಾಕ್ ಪಿಂಕ್ ಮುಂತಾದ ಗುಂಪುಗಳು ದಕ್ಷಿಣ ಕೊರಿಯಾವನ್ನು ಗ್ಲೋಬಲ್ ಮ್ಯೂಸಿಕ್ ಹಬ್ನಂತೆ ಮಾಡಿದವು. ಸ್ಕ್ವಿಡ್ ಗೇಮ್, ಕ್ರ್ಯಾಶ್ ಲ್ಯಾಂಡಿಂಗ್ ಆನ್ ಯು ಮುಂತಾದ ಸೀರೀಸ್ಗಳು ದೇಶವನ್ನು ಎಂಟರ್ಟೈನ್ಮೆಂಟ್ ಶಕ್ತಿಯಾಗಿ ನಿಲ್ಲಿಸಿದವು. ಇವು ಪ್ರಪಂಚದಾದ್ಯಂತ ಕೋಟಿ ಕೋಟಿ ಜನರನ್ನು ಆಕರ್ಷಿಸಿದವು. ಬುಸಾನ್, ಸಿಯೋಲ್ ಮುಂತಾದ ನಗರಗಳು ಅತ್ಯಾಧುನಿಕ AI ವ್ಯವಸ್ಥೆಗಳು, ಸರ್ವೈಲೆನ್ಸ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನೊಂದಿಗೆ ಸ್ಮಾರ್ಟ್ ಸಿಟಿಗಳಾಗಿ ಮಾರ್ಪಟ್ಟಿವೆ. ಸಾಂಸ್ಕೃತಿಕವಾಗಿ ಹಬ್ಬಗಳ ಸಮಯದಲ್ಲಿ ಜನರು ಸಾಂಪ್ರದಾಯಿಕ ಉಡುಪುಗಳಾದ ಹನ್ಬೋಕ್ ಧರಿಸುತ್ತಾರೆ. ಮುಖ್ಯ ಹಬ್ಬಗಳು ಸೇಯೋಲ್ಲಲ್ ಅಂದರೆ ಚಂದ್ರ ನೂತನ ವರ್ಷ ಮತ್ತು ಚುಸಕ್ ಅಂದರೆ ಪಂಟ ಪಂಡಗ. ಫೆಬ್ರವರಿ 14ರಂದು ವ್ಯಾಲೆಂಟೈನ್ಸ್ ಡೇಲಾಗಿ ಮಾರ್ಚ್ 14ರಂದು ವೈಟ್ ಡೇ ಅನ್ನು ಆಚರಿಸುತ್ತಾರೆ. ಆ ದಿನ ಪುರುಷರು ಮಹಿಳೆಯರಿಗೆ ಬಹುಮಾನಗಳನ್ನು ನೀಡುತ್ತಾರೆ. ಕ್ರಿಸ್ಮಸ್ ಅನ್ನು ಇಲ್ಲಿ ಹೆಚ್ಚು ರೊಮ್ಯಾಂಟಿಕ್ ಹಾಲಿಡೇ ಆಗಿ ಆಚರಿಸುತ್ತಾರೆ, ಆದರೆ ನ್ಯೂ ಇಯರ್ ಕುಟುಂಬದೊಂದಿಗೆ ಕಲೆತು ಆಚರಿಸುವ ಹಬ್ಬವಾಗಿ ಆಚರಿಸುತ್ತಾರೆ. ಶಿಕ್ಷೆಗಳು ಕೂಡ ಇಲ್ಲಿ ಅಸಾಧಾರಣವಾಗಿವೆ. ಕೆಲವು ಸಾರಿ ಅಪರಾಧಿಗಳನ್ನು ಅವರು ಮಾಡಿದ ಅಪರಾಧ ನಡೆದ ಸ್ಥಳಕ್ಕೆ ಕರೆದೊಯ್ದು ಮೀಡಿಯಾ ಮುಂದೆ ಆ ಅಪರಾಧವನ್ನು ಮತ್ತೆ ಪ್ರದರ್ಶಿಸುವಂತೆ ಮಾಡಿ ಜನರ ಮುಂದೆ ಅವಮಾನಪಡಿಸುತ್ತಾರೆ. ಇಂತಹ ಶಿಕ್ಷೆಗಳು ಅಪರಾಧಗಳನ್ನು ತಡೆಯುವಲ್ಲಿ ಸಹಾಯ ಮಾಡುತ್ತವೆ. ದಕ್ಷಿಣ ಕೊರಿಯಾ ಜನರು ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ವಿಶೇಷವಾಗಿ ವಿದ್ಯಾರ್ಥಿಗಳು ದಿನಕ್ಕೆ ಸುಮಾರು 6 ಗಂಟೆಗಳಷ್ಟು ಮಾತ್ರ ನಿದ್ದೆ ಮಾಡುತ್ತಾರೆ. ಇದು ಅವರ ಪೋಟಿ ಸ್ಫೂರ್ತಿಯನ್ನು ತೋರಿಸುತ್ತದೆ. ಆದರೆ ಅನೇಕರು ಮ್ಯಾನ್ಯುಯಲ್ ಲೇಬರ್ ಜಾಬ್ಗಳನ್ನು ತಮ್ಮ ಸ್ಥಾನಕ್ಕೆ ತಗುಲದವುಗಳೆಂದು ಭಾವಿಸಿ ದೂರವಿರುತ್ತಾರೆ. ಇದರಿಂದ ನಿರುದ್ಯೋಗವೂ ಹೆಚ್ಚುತ್ತಿದೆ. ಮದ್ಯಪಾನ ಇಲ್ಲಿ ಬಹಳ ಹೆಚ್ಚು. ಅವರಿಷ್ಟವಾದ ಪಾನೀಯ ಸೋಜು. ಊಟದೊಂದಿಗೆ ಸೋಜು ಕುಡಿಯುವುದು ಸಾಮಾನ್ಯ. ಆಹಾರವೂ ಈ ಸಂಸ್ಕೃತಿಯಲ್ಲಿ ಮುಖ್ಯ ಭಾಗ. ಅತ್ಯಂತ ಪ್ರಸಿದ್ಧವಾದ ಖಾದ್ಯ ಕಿಮ್ಚಿ, ಸ್ವೀಟ್ ಪೊಟ್ಯಾಟೊಗಳು, ಬಿಬಿಂಬಾಪ್ ಮುಂತಾದ ರೈಸ್ ಡಿಶ್ಗಳು ಕೂಡ ಬಹಳ ಇಷ್ಟ. ದಕ್ಷಿಣ ಕೊರಿಯಾಗೆ ಹೋಗುವಾಗ ಅಲ್ಲಿನ ಸಂಸ್ಕೃತಿ, ಆಚಾರಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಉದಾಹರಣೆಗೆ, ಅಲ್ಲಿ ಯಾರಿಗಾದರೂ ಉಡುಗೊರೆ ನೀಡಬೇಕೆಂದುಕೊಂಡರೆ ಶೂಸ್ ನೀಡುವುದು ಒಳ್ಳೆಯದಲ್ಲ, ಏಕೆಂದರೆ ಅದು ನಮ್ಮಿಂದ ದೂರವಾಗಿ ಹೋಗು ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಬದಲಿಗೆ ಹೂವುಗಳು, ಚಾಕ್ಲೇಟ್ಗಳು ಅಥವಾ ಸಣ್ಣ ಗಿಫ್ಟ್ ಐಟಂಗಳನ್ನು ನೀಡುವುದು ಮರ್ಯಾದೆಯಾಗಿ ಆಹ್ಲಾದಕರವಾಗಿ ಭಾವಿಸುತ್ತಾರೆ. ದಕ್ಷಿಣ ಕೊರಿಯಾ ಬಹಳ ಸುರಕ್ಷಿತವಾದ ದೇಶವೆಂದು ಹೆಸರು ಗಳಿಸಿದೆ. ಇಲ್ಲಿನ ಜನರು ಬಹಳ ಮರ್ಯಾದೆಯಿಂದ, ಸಹಾಯಕ ಸ್ವಭಾವದಿಂದ ಇರುತ್ತಾರೆ. ರಾತ್ರಿ ಸಮಯದಲ್ಲೂ ಬಹಳ ಪ್ರದೇಶಗಳಲ್ಲಿ ಸುರಕ್ಷಿತವಾಗಿ ತಿರುಗಾಡಬಹುದು. ವಿಶೇಷವಾಗಿ ನಗರಗಳು ಬಹಳ ಶುಚಿಯಾಗಿ, ಕ್ರಮಬದ್ಧವಾಗಿ ಇರುತ್ತವೆ. ಟೂರಿಸಂ ವಿಷಯಕ್ಕೆ ಬಂದರೆ ರಾಜಧಾನಿ ಸಿಯೋಲ್ ಮಾತ್ರವಲ್ಲದೆ ನೋಡಬಹುದಾದ ಎಷ್ಟೋ ಅದ್ಭುತ ಸ್ಥಳಗಳಿವೆ. ಜೆಜು ದ್ವೀಪ ಪ್ರಕೃತಿ ಸೌಂದರ್ಯದಿಂದ ಪ್ರಸಿದ್ಧವಾಗಿದೆ. ಬುಸಾನ್ ಸಮುದ್ರ ತೀರಗಳು ಅಂದವಾದ ನಗರ ಜೀವನ ಶೈಲಿಯಿಂದ ಆಕರ್ಷಿಸುತ್ತದೆ. ಗ್ಯಾಂಗ್ಝೂ ಪುರಾತನ ಚರಿತ್ರೆಗೆ ನಿಲುವೆತ್ತು ಉದಾಹರಣೆಯಾಗಿ ನಿಲ್ಲುತ್ತದೆ. ಗ್ಯಾಂಗ್ಭೋಕ್ಗುಂಗ್ ಪ್ಯಾಲೇಸ್ ರಾಜವಂಶ ಕಾಲದ ಅದ್ಭುತ ನಿರ್ಮಾಣವನ್ನು ತೋರಿಸುತ್ತದೆ. ಬುಕ್ಚಾನ್ ಹನೋಕ್ ವಿಲೇಜ್ನಲ್ಲಿ ಸಾಂಪ್ರದಾಯಿಕ ಕೊರಿಯನ್ ಮನೆಗಳನ್ನು ಹತ್ತಿರದಿಂದ ನೋಡಬಹುದು. ಅಷ್ಟೇ ಅಲ್ಲ, ದಕ್ಷಿಣ ಕೊರಿಯಾ ಗ್ರಾಮಗಳು ವಿಶೇಷ ಆಕರ್ಷಣೆ. ಅವು ಬಹಳ ಆಧುನಿಕವಾಗಿ, ಶುಚಿಯಾಗಿ, ಸೌಕರ್ಯಗಳೊಂದಿಗೆ ಅಭಿವೃದ್ಧಿ ಹೊಂದಿದವುಗಳಾಗಿವೆ. ನಗರಗಳಿಗೆ ಮಾತ್ರ ಸೀಮಿತವಾಗದೆ ಗ್ರಾಮಗಳನ್ನು ಸಂದರ್ಶಿಸಿದರೆ ಆ ದೇಶದ ನಿಜವಾದ ಜೀವನ ಶೈಲಿಯನ್ನು ಅರ್ಥಮಾಡಿಕೊಳ್ಳಬಹುದು.
ಒಟ್ಟಾರೆಯಾಗಿ ದಕ್ಷಿಣ ಕೊರಿಯಾ ಒಂದು ಅದ್ಭುತ ಸಂಸ್ಕೃತಿ, ತಂತ್ರಜ್ಞಾನ, ಪ್ರಕೃತಿ ಸೌಂದರ್ಯಗಳನ್ನು ಒಟ್ಟಿಗೆ ಸೇರಿಸಿದ ದೇಶ. ನೀವು ಅಲ್ಲಿಗೆ ಹೋಗುವ ಅವಕಾಶ ಬಂದರೆ ಈ ವಿಷಯಗಳನ್ನು ನೆನಪಿಡುವುದರಿಂದ ನಿಮ್ಮ ಪ್ರಯಾಣ ಮತ್ತಷ್ಟು ಸುಖವಾಗಿ ನೆನಪಿನಲ್ಲಿರುವಂತೆ ಇರುತ್ತದೆ. ಸ್ನೇಹಿತರೆ, ದಕ್ಷಿಣ ಕೊರಿಯಾ ಬಗ್ಗೆ ಇನ್ನೂ ಏನಾದರೂ ತಿಳಿಯಬೇಕೆಂದುಕೊಂಡರೆ ಕಾಮೆಂಟ್ಗಳಲ್ಲಿ ಹೇಳಿ. ಮತ್ತಷ್ಟು ಆಸಕ್ತಿಕರ ದೇಶಗಳ ಬಗ್ಗೆ ತಿಳಿಯಬೇಕಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.